ರಜಾ ರಜಾ ಲೇ ಅವ್ಗೆ ಚೆನ್ನಾಗಿದ್ದಲ್ಲ ಇದ್ಯಾಕ ಬಾಯಿ ಹಿಂಗೆ ಇಟ್ಕೊಂಡಿದ್ಯಾ ರಜಾ ಲೇ ರಜಾ ಅಯ್ಯೋ ಡಾಕ್ಟರ್ ನನ್ನ ಕರ್ಕೊಂಬತ್ತೀನಿ ತಡಿ ಆವಾಗಿಂದ ಕೇಳ್ತಾ ಇದ್ದೀನಿ ಒಂದು ರೋಗ ಬಚ್ಚಕ್ಕ ಕೊಡ್ರಪ್ಪ ಅಂತ ಯಾರು ಕೊಡಿಲ್ಲ ಡಾಕ್ಟ್ರೆ ನಮ್ಮ ಹುಡುಗ ಹೆಂಗಂಗ ಆಡ್ತಾವ ನೋಡ್ರಿ ಡಾಕ್ಟ್ರೆ ಏನಮ್ಮ ಡಾಕ್ಟ್ರೆ ಅವಾಗ ಚೆನ್ನಾಗಿದ್ನ ಇವಾಗ ಯಾಕೋ ಹೆಂಗಂಗ ಆಡ್ತಾವನೆ ನಾನು ಬಂದಾಗಿಂದ ಕೇಳ್ತಾ ಇದ್ದೀನಿ ಒಂದು ರೋಗ ಕೊಡ್ರಿ ಒಚ್ಚನ ಅವ್ನ ಚಳಿ ಬೆಚ್ಚಗೆ ಇಕ್ಬೇಕು ಅಂತ ಕೊಡ್ತಾನೆ ಇಲ್ಲ ಸರಿ ನಾನು ಕೊಡಿಸ್ತೀನಿ. ಇಂಜೆಕ್ಷನ್ ಹಾಕ್ಬೇಕಲ್ಲ ಅರ್ಜೆಂಟಾಗಿ. ಇಂಜೆಕ್ಷನ್ ಬರ್ಕೊಡ್ತೀನಿ, ಬೇಗ ಹೋಗಿ ತಗೊಂಬನ್ನಿ. ಇಂಜೆಕ್ಷನ್ ಎಷ್ಟಾಗ್ತದೆ ಡಾಕ್ಟ್ರೆ ಅದು ಇಂಜೆಕ್ಷನ್? 700ರಿಂದ 800 ರೂಪಾಯಿ ಆಗುತ್ತಮ್ಮ ಅದು ಇಂಜೆಕ್ಷನು. ಬೇಗ ತಗೊಂಬನ್ನಿ ನೀವು. ಸರಿ ಡಾಕ್ಟ್ರೆ. ಅಯ್ಯೋ 500 ರೂಪಾಯಿ ಅಷ್ಟೇ ಕೊಟ್ಟಿದ್ದು ರೋಗು ಅಪ್ಪನ ಕೈ ಕಳಿಸ್ತೀನಮ್ಮ ಅಂತ ಕರ್ಕೊಂಡೋದ್ನು. ಇನ್ನು ಬೇರೆ ಬಂದಿಲ್ಲ ಈ ಅಪ್ಪನ, ಏನು ಮಾಡೋದು? ಇನ್ನು 200 300 ಎಲ್ಲಿಂದ ತರಲಿ ನಾನು? ಬನ್ನಿಮ್ಮ ಇಲ್ಲಿ ತಗೊಳ್ಳಿಮ್ಮ, ಬೇಗ ತಗೊಂಬನ್ನಿ. ಬೇಗ ತಗೊಂಬಂದು ನರ್ಸ್ ಕೈಲಿ ಕೊಡಿ, ಇಂಜೆಕ್ಷನ್ ಹಾಕ್ತಾರೆ. ಸರಿ ಡಾಕ್ಟ್ರೆ, ಸರಿ. ಹಾಗೆ ಅಲ್ಲಿ ಬೆಡ್ಶೀಟ್ ಇದೆ, ತಗೊಂಡೋಗಿ. 700ರಿಂದ 800 ರೂಪಾಯಿ ಅಂತೆ. ನಾನು ಎಲ್ಲಿಂದ ತರಲಿ? ಯಾರನ್ನ ಕೇಳಲಿ ಇಲ್ಲಿ? ದೇವರೇ, ಎಂಥ ಪರಿಸ್ಥಿತಿ ತಂದುಬಿಟ್ಟಪ್ಪ. ನಮ್ಮಂತ ಬಡವ್ರಿಗೆ ಅಂತ ಶಿಕ್ಷೆ ಕೊಡ್ತೀಯ ನೀನು? ಎಳೆ ಮಗುವಿಂದ ಸಾಕ್ತೆ ದೊಡ್ಡದು ಮಾಡಿದ್ನಿ, ಇವತ್ತು ಇವನಿಗಿಂತ ಪರಿಸ್ಥಿತಿ ಕೊಟ್ಟಿದೆಯಲ್ಲ. ಏನು ಮಾಡೋದು ಇವಾಗ? ಯಾರನ್ನು ಕೇಳಲಿ? ಯಾರವ್ರೆ ಇಲ್ಲಿ ನಂಗ? ಇಂಜೆಕ್ಷನ್ ಅಂತ ತಗೊಂಬಂದ್ರೇನಮ್ಮ? ಇಲ್ಲ ಮೇಡಮ್, ತಗೊಂಬರ್ತೀನಿ. ತಗೊಂಬಂದು ನಿಮ್ಮ ಕೈಲಿ ಕೊಡ್ತೀನಿ. ಬೇಗ ತಗೊಂಬನ್ನಿ. ಏನು ಮಾಡೋದು ಇವಾಗ? ಯಾರನ್ನ ಕೇಳೋದು? ಕಾಮ ಕೃಷ್ಣ, ಅದೇ ಹಂಗಲ್ಲ ಇದೆಯಾ? ಯಾಕೆ ಏನು ಬಂತು? ಅದೇ ಕೆಲಸ ನೀನ ಕೃಷ್ಣ. ರಾಜನ ಕಬೀರಿ ನಾ ಸೂಜಿ ಚುಚ್ಚಬೇಕಂತೆ. 800 ರೂಪಾಯಿ ಆಗ್ತದಂತೆ. ನನ್ನ ಹತ್ರ ಇಲ್ಲ ಕೃಷ್ಣ ಅಷ್ಟೊಂದು ದುಡ್ಡು. ಆಯ್ನಪ್ಪ ಅದ್ಗುಳ ಅದು ಕೆಲಸ ಇದೆಲ್ಲ ಕೊಡುತ್ತ ಹಚ್ಚಿದೆ ಕೊಡುತ್ತಾ ಕೃಷ್ಣ. ನನ್ನ ಪಾಲಿಗೆ ದೇವ್ರು ಬಂದಂಗೆ ಬಂದ ನೀನು. ಇಲ್ಲಿ ಯಾರವ್ರೆ ಎತ್ತವ್ರೆ ಅಂತ ನನ್ನ ಮನ್ಸುಕ ಬೇಜಾರಾಗಿ ಹೋಗಿತ್ತು. ನನ್ನ ಪಾಲಿಗೆ ದೇವ್ರು ಬಂದಂಗೆ ಬಂದೆ ಕೃಷ್ಣ. ಇವನು ನಮ್ಮ ಶುಗರ್ ಮಗನ ಶುಕ್ರವಾರ ಅನ್ನೋದೇ ಬರ್ತದೆ. ನಮ್ಮ ದೊಡ್ಡವನ ಮಗನ ಬಿದ್ದೋಗ್ಬಿಟ್ಟು ತಲೆಗಿಲ್ಲೇ ಆಪರೇಷನ್ ಮಾಡಿಸಿದ ಪಗಡಾಸ್ ಬರ್ಲಾಗೆ ಇರೋದು ನಾವುನ. ರೋಗು ಹೇಳಿದ್ನು ನಮ್ಮ ಅಮ್ಮನ ಅವಳೆ ಅಂತ. ಅದಕ್ಕೆ ಏನು ಮಾಡ್ತಾ ಇದ್ವು ಅಂತ ಮಾತಾಡ್ಸ್ಕೊಂಡು ಹೋಗಿ ಬನ್ನಿ. ಬಡಿದು ತಗೊಂಬತ್ತೀನಿ ಬಿರಿ ನಾನ್ಸನ ತಗೊಂಬತ್ತೀಯ ಕೃಷ್ಣ. ನೀನೆಲ್ಲ ನಿಲ್ಸೋ ಭಾಷ ಅಳ್ಬಿಟ್ಟು ನೀನ ಕೊಡಿ ಹಸಿದೆ ಬಿಡು. ನಾನಿನ್ನ ತಗೊಂಬತ್ತೀನಿ ಹೋಗಿ ಅಳ್ಬೇಡ ನೀನ. ಅಯ್ಯೋ ಭಗವಂತ, ಶ್ರೀಕೃಷ್ಣ ಪರಮಾತ್ಮನೇ ಬಂದಂಗಾಯ್ತಪ್ಪ. ಕೃಷ್ಣ ನೋಡಿ ಈ ಕಷ್ಟಕಾಲದಾಗ ಅಯ್ಯೋ ಭಗವಂತ ಕಾಪಾಡ್ದಲ್ಲಪ್ಪ ನನ್ನನ್ನು. ನನಗೆ ಯಾರು ಆತಾರೋ ಏನು ಅಂತ ದಿಗ್ಲೆತ್ಕೊಂಡ್ಬಿಟ್ಟಿತ್ತಲ್ಲಪ್ಪ. ಈ ಚಿಕ್ಕ ವಯಸ್ಸಿಗೆ ಇವನ್ಗೆ ಯಾಕಪ್ಪ ಇಂಥ ಪರಿಸ್ಥಿತಿ ಕೊಟ್ಟೆ ಭಗವಂತ. ನಾನು ಹೇಳ್ತಾನೆ ಇದ್ದೀನಿ ಬೇಡಪ್ಪ ಬೇಡೋ, ದೇವ್ರ ಮೆಚ್ಚೋ ಕೆಲಸ ಮಾಡು. ಯಾಕೋ ಇಂಥ ಕೆಲಸ ಮಾಡ್ತೀಯ ಅಂತ ನನ್ನ ಮಾತೇ ಕೇಳಲ್ಲ. ನೋಡಿ ಇವಾಗ ಅನುಭವಿಸ್ತಾವನೆ. ಇಂಜೆಕ್ಷನ್ ತಗೊಂಬಂದ್ರೇನಮ್ಮ? ಸಾರ್ ಹೋಗೋರು ಸಾರ್ ತಗೊಂಬತ್ತಾರೆ. ಈ ರೋಗು ಎಷ್ಟೊತ್ತು ಕಳಿಸ್ತಾನೋ ದುಡ್ಡನ್ನ ಯಪ್ಪನ್ ಬರೇ ಇಲ್ಲ. ರಾಜಾ ಲೇ ಏನಪ್ಪ? ಏನು ಹುಚ್ಚ ಮಾಡ್ಕೊಂಡಿದ್ಯಾ? ಕ್ಲೀನ್ ಮಾಡ್ತೀನಿ ಬಿಡು, ನಾನು ಕ್ಲೀನ್ ಮಾಡ್ತೀನಿ ಬಿಡು. ಬೇಡ ಅಂತಂದ್ರೆ ಆತದ? ಏನು ಪರವಾಗಿಲ್ಲ. ಚಿಕ್ಕ ಮಗುವಾಗಿಂದ ಶಾಸ್ತ್ರಿ ಮಾಡಿದ್ದೀನಿ. ಏನು ಮಾಡೋಕ್ಕಾಗ್ತದೆ? ಇವಾಗ ಬಿಟ್ಬಿಟ್ಟು ಹೋಗಕ್ಕಾಗ್ತದ ನಿನ್ನ? ನಾನು ಕ್ಲೀನ್ ಮಾಡ್ತೀನಿ ಬಿಡು. ಯಾಕೆ ಅಳೋದು? ಅಳ್ಬೇಡ, ಸುಮ್ಮನೆ ನಾನು ಇದನ್ನು ಸುಮ್ಮನೆ ನೋಡ್ಕೊಂತೀನಿ. ಕಡ ಓದೆ ಯಾರು? ಕಲಾವತಿನೇ? ಕಲಾವತಿ ಏನು ಮಾಡಿದ್ಲು? ಹಿಂಗೆಲ್ಲ ಮಾಡಿದ್ದ ಅವಳೇನಾ? ಯಾರು? ನಮ್ಮ ಕಾರುನೇನಾ? ಅವಳು ಹಿಂಗೆ ಮಾಡಿದ್ಲೇನ ನಿಂಕ? ಅವಳ ಮೇಲೆ ಇಲ್ದಿದ್ದೆಲ್ಲ ನಿಷ್ಠೂರ ಹಾಕ್ಬೇಡ ಕಲ್ದಿರ. ಅದನ್ನ ಎಳೆಯಕಂತೀನೋ ಅದಕ್ಕೇನು ತಿಳಿತದೆ? ಏನಪ್ಪ ನಿನ್ನ ಮಾತು ನಂಬಕ್ಕೆ ಆಗ್ತಾ ಇಲ್ಲಪ್ಪ ನಂಗ. ಅವಳು ಹಿಂಗೆಲ್ಲ ಮಾಡ್ತಾಳೇನಾ? ಅದು ಎಳೆ ಮಗುವಪ್ಪ, ಅದ್ರ ಮೇಲೆ ಹಂಗೆಲ್ಲ ದೂರ ಹಾಕೂಡ್ದು. ನಾನು ಹೇಳ್ಬೇಕಾ ಅವಳ್ಕ? ಅಮ್ಮ ಏನಪ್ಪ? ಅಮ್ಮ ಹೇಳ್ಬೇಕಾ ನಾನು ಅವಳ್ಕ? ಅಮ್ಮ ಅವಳು ಹಂಗೆಲ್ಲ ಮಾಡಿರಲಿಲ್ಲ ಹೇಳಪ್ಪ. ಏನೋ
ಡಾಕ್ಟ್ರ್ ಹೇಳಿದ್ರಲ್ಲ ನರಗಳು ವೀಕವೆ ಅದಕ್ಕೆ ಹಿಂಗಾಗಿರೋದು ಅಂತ. ಅವಳು ಹಂಗೆಲ್ಲ ಮಾಡಿರಲ್ಲ ಹೇಳಕ್ಕಂದ್ರೆ ಅವಳು ಹಂಗೆಲ್ಲ ಮಾಡ್ತಾಳ? ರೋಗ್ಯಾಕ ಒದ್ದಾಗ್ತಾ ಇರೋದು ನೀನು? ಅಯ್ಯೋ ಡಾಕ್ಟ್ರ್ ನೋಡಿದ್ರೆ ಬೈತಾರಪ್ಪ. ಕೊಡು ಮಾ ಮಾ ಕೊಡು ಮಾ. ಹೇಳ್ತೀನಿ ನೀನು ಜಾಸ್ತಿ ಇದು ಮಾಡ್ಕೊಂಬೇಡ, ಪಾಯಸ ಮಾಡ್ಕೊಂಬೇಡ. ಹೇಳ್ತೀನಿ ನಾನು ಅವಳ್ಗ ಹೇಳ್ತೀನಿ. ರೊಗ್ಗು ಹಚ್ಕೊಬೇಕಪ್ಪ, ಬೆಚ್ಚಿಗಿರ್ಬೇಕು ನೀನು ಈ ಟೈಮಾಗ. ನೋಡ ಹೆಂಗ್ ಬಿಸಾಕಿದ್ಯಾ ನೋಡು ರೊಗ್ಗನ. ಮಾ 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 ಮಾ. ಏನಪ್ಪ ಏನು? ಕೊಡ ಅಮ್ಮ ಕೊಡ ಅಮ್ಮ. ಆಯ್ತು ಹೇಳ್ತೀನಪ್ಪ. ಏನೋ ದುಡುಕೆ ಮಾಡ್ಬಿಟ್ಟವಳೆ. ಆವಾಗ ಹಂಗೆಲ್ಲ ನಮ್ಮ ತೋಟದಾಗ ಬೆಳಿಗ್ಲು ಇದಾಗಿದ್ವಾ, ಅದಕ್ಕೆ ಏನೇನೋ ಒಂದು ಪರಿಹಾರ ಕೇಳ್ತಿರ್ತಾಳೆ. ನಾನು ಅವಳು ಕಾಲ್ಕನ ಬಿದ್ದು ನೀನು ಸರಿ ಮಾಡಿಸ್ತೀನಪ್ಪ. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಬೇಡಪ್ಪ. ಅಮ್ಮ 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 ಅಮ್ಮ. ಆಯ್ತಪ್ಪ ಆಯ್ತು. ಅವಳು ಕೈಯೋ ಕಾಲ ಹಿಡ್ದ ನೀನು ಸರಿ ಮಾಡಿಸೋ ಜವಾಬ್ದಾರಿ ನಂದು, ಸರಿನಾ? ಅಮ್ಮ ರೊಗ್ಗು ಹಚ್ಕೊಬೇಕಪ್ಪ, ನೀನು ಬೆಚ್ಚಿಗಿರ್ಬೇಕು. ಅಮ್ಮ ಮನೆ ಅಮ್ಮ. ಹೋಗೋಣ ನಾಳೆ ಹೊರಟು ಬಿಡೋಣಮ್ಮ. ಇಲ್ಲಿರೋದು ಬೇಡ, ನಾಳೆ ಹೊರಟು ಬಿಡೋಣ. ಕಡ ಅಮ್ಮ ಗಡ ಅಮ್ಮ. ಸರಿ ಮಾತಾಡ್ತೀನಿ ನಾನು. ನೀನು ಇವಾಗ ಆಯಾಸ ಮಾಡ್ಕೊಂಬಿಡ ಆಯಾಸ. ಇಂದ ಜಯರಾಜ್ ಮಾಮ ಇಂದ ಇಂಜೆಕ್ಷನ್ ಇಂದಮ್ಮ. ಎಷ್ಟೊತ್ತಾಯ್ತು ಹೇಳಿ, ಈಗ ತಂದು ಕೊಟ್ಟಿದ್ದೀಯಲ್ಲ? ಜಾಸ್ತಿ ಇದೆಯಮ್ಮ, ಅಲ್ಲಿ ಇಟ್ಕೊಂಡಿದೆ ಆಗಿಲ್ಲ ನೋಡು. ಇವನು ರಘು ಕಾಸು ಕಳಿಸ್ತೀನಿ ನಮ್ಮ ಅಪ್ಪನ ಕೈಲಿ ಅಂತ ಹೋದ್ನು, ಇನ್ನೂ ಬರಿಲ್ಲ ಪಾಪ. ಕಿಷ್ಣ ಇಂಜೆಕ್ಷನ್ ತಗೊಂಬಂದು ಕೊಡ್ತಾವ್ ನೋಡು, ಸೂಜಿ 800 ರೂಪಾಯಿ ಅಂತೆ. ಅಮ್ಮ ಏನಪ್ಪ ಅಮ್ಮ? ಏನು ಮಗನೆ ಏನು? ಆರಾಮಾಗಿರಮ್ಮ, ಮೇಲತ್ತದೆ. ವಾ ಜಯರಾಜ್ ಮಾಮ, ಯಾವ ಅಕ್ಕಿ ತಿನ್ನೋದು ನೀನು? ಪೌಷ್ಟಿಕ ಅಕ್ಕಿ. ಹೌದಾ? ಈ ಬಸಮತಿ ಅಕ್ಕಿ ಬರ್ತದಲ್ಲ, ಬಸಮತಿ ಆ ಅಕ್ಕಿ ತಿನ್ನೋ ಜಯರಾಜ್ ಮಾಮ. ಶಾಣ ದಬ್ಬ ಇದೆ ನೀನು ಅದಕ್ಕ. ಅಮ್ಮ ಏನು ಆಗಲ್ಲ ಸುಮ್ಮನೆ ಇರ್ಬೇಕು. ಆಗೋಯ್ತು. ನಿಮ್ಮ ಆಸ್ಪತ್ರೆಗೆ ಜಯರಾಜ್ ಮಗ ದಪ್ಪ ಆಗೋದ ಸೂಜಿ ಗೀಜಿ ಅದೇ ಇಲ್ಲಾಗ? ಇಲ್ಲ ರೀ. ಇದ್ರೆ ಪರ್ಸು ನೀನೊಂದು ತಗೊಂಬಿಡಕ್ಕ. ನೀನೊಂದು ತಗೊಂಬಿಡು, ಆವಾಗ ನಂಗೆ ನೆಮ್ಮದಿ ನೋಡು. ನಾನ್ಯಾಕೆ ಇಂಜೆಕ್ಷನ್ ತಗೊಬೇಕು? ನೀನ್ಗ ಅವಳ ಕೋಲಕ್ಕೆ ಬಡಿಗ್ಲಾಗ್ದಂಗೆ ಅದೇಳು ಅದಕ್ಕ. ಆಗೋಯ್ತು. ರಾಜಾ ಕಡ ಕಲಾವತಿ ಅದಲ್ಲ ಕಲಾವತಿ ಕಲಾವತಿನೂ ಇಲ್ಲ ಏನೂ ಇಲ್ಲ. ಅವಳು ಜಯಲಕ್ಷ್ಮಿ. ಅವನು ಕಾರುಣ್ಯ ಮಗೆ ಹೇಳ್ತಾವನಪ್ಪ, ನನ್ನ ಮೊಮ್ಮಗಳು ಕಾರುಣ್ಯ. ನಮ್ಮ ಪಡಾಗಿ ಕಾರುಣ್ಯ. ಏನ್ ಮಾಡಲ್ಲ, ಅವಳೇ ಹಿಂಗೆಲ್ಲ ಮಾಡಿದ್ದು ಅಂತ ಹೇಳ್ತಾವನೆ. ಅಮ್ಮ ಅದೇ ಆ ಮಗು ಏನ್ ಮಾಡುದು ಪಾಪ? ಬಾಯ ಮುಚ್ಕೊಂಡು ಇರ್ಬೇಕು ನೀನು, ಆಸ್ಪತ್ರೆಗಿದ್ಯಾ. ಆ ಮಗು ಏನ ಮಾಡಿದ್ಲು? ಅಮ್ಮ ಅವಳೇ ಅಂತಪ್ಪ ಹಿಂಗೆಲ್ಲ ಮಾಡಿದ್ದು, ಅವಾಗಿಂದ ಹೇಳ್ತಾವನೆ ನಂಗ. ಹೌದೇ? ಅಯ್ಯೋ ಏನಮ್ಮ, ನಂಗೆ ನಂಬಿಸೋತಿಗೆ ಇಲ್ಲ. ಆ ಕಂದ್ಗಾನ ಏನ್ ಮಾಡ್ತಾನೆ ಹೇಳು? ಕಾರಣೇನಾ? ಮುಂದುವರಿಯುವುದು